ಅತಿಯಾಗಿ ಪ್ರೀತಿ ಕೊಟ್ರೆ ಹೀಗೆ ಆಗೋದು ಅನ್ಸುತ್ತೆ. ಕನ್ನಡಿಗರ ವಿಚಾರದಲ್ಲಿ RCB ಮಾಡ್ತಿರೋ ಎಡವಟ್ಟಗಳು ಒಂದಲ್ಲ ಎರಡಲ್ಲ. ಬ್ಯಾಂಗಲೂರು ಅನ್ನೋದನ್ನ ಬೆಂಗಳೂರು ಮಾಡೋಕೆ ಬರೋಬ್ಬರಿ 16 ವರ್ಷ ತಗೊಂಡ ಇತಿಹಾಸ RCBಗಿದೆ. ಕೈಗೆಟಕುವ ಬೆಲೆಯಲ್ಲಿ ಕನ್ನಡಿಗರು ಸಿಕ್ತಿದ್ರೂ RCB ಬಿಡ್ಡಿಂಗ್ ಮಾಡದೆ ಇರೋದನ್ನ ನೋಡಿದ್ದೀವಿ. ಏನೋ ಹೋಗ್ಲಿ ಅಂತ ಎಲ್ಲವನ್ನು ಕ್ಷಮಿಸ್ತಾ ಬಂದ ಕನ್ನಡಿಗರಿಗೆ ಇದೀಗ RCB ಮ್ಯಾನೇಜ್ಮೆಂಟ್ ತನ್ನ ಒಳಗಿದ್ದ ಹಿಂದಿ ಭಾಷಾ ಪ್ರೇಮ ಹೊರಹಾಕಿದೆ. ನೋಡಿದ್ರಲ್ಲ, RCB ಅನ್ನೋ ಅಭಿಮಾನಿಗಳೇ, ಇದು RCBಯದ್ದೇ ಹಿಂದಿ ಪೇಜ್. ಇಂಗ್ಲಿಷ್ನಲ್ಲಿ ಪೇಜ್ ಇರುವಾಗಲೇ ಹಿಂದಿಯಲ್ಲಿ ಅಕೌಂಟ್ ತೆಗೆದು ಅದೇನು ಸಾಧಿಸಲು ಹೊರಟಿದೆಯೋ ಗೊತ್ತಿಲ್ಲ. ಕನ್ನಡಿಗರ ಅಸ್ಮಿತೆಗಾಗಿ ಕನ್ನಡದಲ್ಲಿ ಪೇಜ್ ಇದೆ. ಗ್ಲೋಬಲಿ ಫ್ಯಾನ್ಸ್ ಸೆಳೆಯೋಕೆ ಇಂಗ್ಲಿಷ್ನಲ್ಲೂ ಅಕೌಂಟ್ ಇದೆ. ಆದರೆ ಯಾವ ಫ್ರಾಂಚೈಸಿಯು ಬೇರೊಂದು ರಾಜ್ಯದ ಭಾಷೆಯಲ್ಲಿ ಪ್ರಮೋಟ್ಗಾಗಿ ಬಳಕೆ ಮಾಡದೇ ಇರುವಾಗ RCB ಹಿಂದಿ ಭಾಷೆ ಹಿಂದೆ ಬಿದ್ದಿದೆ. RCB ಮ್ಯಾನೇಜ್ಮೆಂಟ್ ಹಿಂದಿಯಲ್ಲಿಯೇ ಅಕೌಂಟ್ ತೆಗೆದು ಹಿಂದಿಯಲ್ಲಿಯೇ ಪೋಸ್ಟ್ ಮಾಡಿರೋದು ಕನ್ನಡಿಗರನ್ನ ಕೆರಳಿಸಿದೆ. IPL ಬಿಡ್ಡಿಂಗ್ ಸಂಬಂಧ ಹಿಂದಿಯಲ್ಲಿಯೇ ಪೋಸ್ಟ್ ಮಾಡಲಾಗಿದೆ. RCBಯ ಈ ಹಿಂದಿ ಪ್ರೇಮ ಕನ್ನಡಿಗರನ್ನ ಕೆರಳಿಸಿದೆ. ಹಿಂದಿಗೂ ಬೆಂಗಳೂರಿಗೆ ಯಾವುದೇ ಸಂಬಂಧವಿಲ್ಲ. ಹಿಂದಿ ಏರಿಕೆಯನ್ನ ನಿಲ್ಲಿಸಿ ಅಂತ ಗರಂ ಆಗಿದ್ದಾರೆ. ಹಿಂದಿ ಬಳಸೋಕೆ ಒಂದು ನೆಪ ಬೇಕಿತ್ತು ಅಷ್ಟೇ. ಅದಕ್ಕಾಗಿಯೇ ಕನ್ನಡದಲ್ಲಿ ಒಂದು ಅಕೌಂಟ್ ತೆಗೆದು ಮತ್ತೊಂದು ಹಿಂದಿ ಖಾತೆ ತೆರೆಯಲಾಗಿದೆ ಅಂತ ಕಿಡಿಕಾರಿದ್ದಾರೆ. RCB ಮ್ಯಾನೇಜ್ಮೆಂಟ್ ಇಂಥ ಶೋಕಿ ಬಿಟ್ಟು ಮೊದಲು ಈ ಖಾತೆ ಡಿಲೀಟ್ ಮಾಡಿ ಅಧಿಕೃತ ಖಾತೆಯಲ್ಲಿ ಕನ್ನಡವನ್ನೇ ಹೆಚ್ಚಾಗಿ ಬಳಸಿ. ಹಿಂದಿ ಭಾಷಿಗರಿಗೆ ಏಕೆ ಬಕೆಟ್ ಹಿಡಿಯುತ್ತೀರಾ ಅಂತ ಕಿಡಿಕಾರಿದ್ದಾರೆ. RCBಗೆ ಇರೋ ಅಂಥ ಕ್ರೇಜ್ ಮತ್ಯಾವ ತಂಡಕ್ಕೂ ಇಲ್ಲ. ಇಲ್ಲಿರುವ ಲಾಯಲ್ ಫ್ಯಾನ್ ಬೇಸ್ಗೆ ಮತ್ಯಾರು ಸರಿಸಾಟಿ ಆಗೋದಿಲ್ಲ. RCB ಪಂದ್ಯ ಅಂದರೆ ಸ್ಟೇಡಿಯಂ ಒಳಗೆ ಮಾತ್ರವಲ್ಲ, ಆಚೆಯೂ ಜಾಗ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇರುತ್ತೆ. ಹೀಗಿರುವಾಗ RCB ಮಾತ್ರ ಕನ್ನಡತನವನ್ನು ಮರೆಯೋದು ಅಪರೂಪ ಎನ್ನುವಂತಾಗಿದೆ. ಸಾಲು ಸಾಲು ಎಡವಟ್ಟು ಸಹಿಸುತ್ತಲೇ ಬಂದಿದ್ದೇವೆ. ಆದರೆ ಕನ್ನಡ ನಾಡನ್ನು ಪ್ರತಿನಿಧಿಸುವ RCB ಹಿಂದಿ ಪ್ರೇಮ ಸಹಿಸುವಂಥದ್ದಲ್ಲ. ಹೀಗಾಗಿಯೇ ಹಿಂದಿ ಪೇಜ್ ಮೊದಲು ತೆಗೆದುಹಾಕಿ, ಇಲ್ದಿದ್ರೆ ಬಾಯ್ಕಾಟ್ ಅಸ್ತ್ರವಿದೆ ಹುಷಾರ್ ಅಂತ ಅಭಿಮಾನಿಗಳು ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ.